ಈಗ ಸುಮಾರು 75-80 ವರ್ಷಗಳ ಹಿಂದೆ ಬಿಜಾಪುರ ಜಿಲ್ಲೆಯಲ್ಲಿ ಜತ್ ಅಂತ ಸಂಸ್ಥಾನ ಇತ್ತು. ಸ್ವಾತಂತ್ರ್ಯ ಪೂರ್ವದಲ್ಲೇ ಜತ್ ಅಂತ ಸ್ಥಾನ ಇತ್ತು. ಅದು ರಾಜರಾಗಿದ್ದವರು ಢಪಳೆ ವಂಶದವರು. ಢಪಳೆ ಅಂತ ಒಂದು ವಂಶ. ಆ ರಾಜರು ಮಕ್ಕಳಿಲ್ಲದೆ ತೀರ್ಕೊಂಡ್ರು. ಈ ಜತ್ ಸಂಸ್ಥಾನಕ್ಕೆ ವಾರಸ್ದಾರ ಯಾರು ಇಲ್ದಂಗಾಯ್ತು. ಅವಾಗ ಬಿಜಾಪುರ ಜಿಲ್ಲಾಧಿಕಾರಿನೇ ಬ್ರಿಟಿಷ್ ಸಾಮ್ರಾಜ್ಯದ ರಾಜಕೀಯ ಏಜೆಂಟ್ ಆಗಿದ್ರು. ಆಗಿರೋ ನಿಯಮದ ಪ್ರಕಾರ ರಾಜರ ಮನೆತನದಲ್ಲಿ ಯಾರು ಇಲ್ಲದೆ ಹೋದರೆ ಜಿಲ್ಲಾಧಿಕಾರಿನೇ ಸೂಕ್ತ ನಿರ್ಣಯ ತಗೊಂಡು ವಾರಸುದಾರನ ನೇಮಿಸಬೇಕು, ಅಥವಾ ಸಂಸ್ಥಾನವನ್ನು ಬ್ರಿಟಿಷ್ ಆಡಳಿತದ ಒಂದು ಭಾಗ ಅಂತ ಸೇರಿಸ್ಬಿಡ್ಬೋದು. ಆದರೆ ಈ ಜಿಲ್ಲಾಧಿಕಾರಿ ದೇಶಪ್ರೇಮಿ ಮತ್ತು ಪ್ರಾಮಾಣಿಕ ಮನುಷ್ಯ. ಅವನೊಂದು ಯೋಚನೆ ಹೊಳಿತು. ಢಪಳೆ ವಂಶದವ್ರು ಯಾರಾದರೂ ಬಿಜಾಪುರದಲ್ಲಿ ಇದ್ದರೆ ಅವ್ರು ಹುಡುಕಿಸಿ ಅವರಲ್ಲಿ ಅರ್ಹರಾಗಿದ್ದವ್ರನ್ನ ಸಂಸ್ಥಾನದ ರಾಜರನ್ನಾಗಿ ಮಾಡೋದು ಅವನ ಅಪೇಕ್ಷೆ. ಅವನು ನಮ್ಮ ದೇಶ, ಪರದೇಶಗಳಿಗೆ ಯಾಕೆ ಸೇರಿಸ್ಬೇಕದನ್ನ, ನಮ್ಮಲ್ಲಿ ಯಾರೋ ಸಿಗ್ತಾರೆ, ಆ ವಂಶದವ್ರು ಇರ್ತಾರೆ ನೋಡೋಣ ಅಂತ ಪ್ರಯತ್ನ ಮಾಡಿದ. ಒಂದು ಡಂಗೂರ ಸಾರಿಸಿದ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ಕಡೆಗೂ. ಯಾರಾದರೂ ಢಪಳೆ ವಂಶದವರಿದ್ದರೆ ಅವನನ್ನು ಬಂದು ಬಿಜಾಪುರದಲ್ಲಿ ಇಂಥ ದಿವಸ ಈ ಸಮಯಕ್ಕೆ ಬಂದು ಭೇಟಿ ಆಗಬೇಕು ಅಂತ ಹಾಕಿದ. ಅಷ್ಟಲ್ಲ, ಬರಬೇಕಾದ್ರೆ ನಿಮ್ಮ ವಂಶದ ಬಗ್ಗೆ ಮಾಹಿತಿ ಕೊಡಬೇಕು, ನೀವು ವಂಶಕ್ಕೆ ಸೇರಿದವರು ಅಂತ ದಾಖಲೆ ಕೊಡಬೇಕು ಅಂತ ಹಾಕಿದ. ಈ ವಿಚಾರ ಗೊತ್ತಾಯ್ತಲ್ಲ ಜನಕ್ಕೆ. ಅನೇಕ ಜನ ಆಸೆಯಿಂದ ಹೊಂಚಿ ಹಾಕಿದ್ರು. ಏನು ಆಸೆ? ಕೆಲವು ಯುವಕರು ಹೊಸ ಹೊಸ ಬಟ್ಟೆ ತೊಟ್ಟು ಸಜ್ಜಾಗಿ ಬಂದರು. ರಾಜ ಆಗೋ ಚಾನ್ಸ್ ಇದೆಯಲ್ಲ, ಜಿಲ್ಲಾಧಿಕಾರಿನ ಒಪ್ಪಿಸ್ಬಿಟ್ರೆ ಸಾಕು, ರಾಜ ಆಗಿಡ್ಬೋದು ಅಂತ. ಜಿಲ್ಲಾಧಿಕಾರಿ ಏನು ಮಾಡಿದ, ಮೈದಾನದಲ್ಲಿ ಒಂದು ಡೇರೆ ಹಾಕಿ ಅಲ್ಲಿ ಕೂತಿದ್ದ. ಸಂದರ್ಶನಕ್ಕೆ ಬಂದವರು ಏನು ಜಾತ್ರೆ ಆದಂಗಾಯ್ತು ಬಂದವರು ನೋಡೋದಕ್ಕೆ. ಮೈದಾನ ತುಂಬಿ ಹೋಗಿತ್ತು. ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿದ. ಹತ್ತಿರದ ಹಳ್ಳಿಯಲ್ಲಿ ಹುಡುಗ ದನ ಕಾಯ್ತಾ ಇದ್ದ. ಬಹಳ ಒಳ್ಳೆ ಹುಡುಗ, ಚಂದದ ಹುಡುಗ, ಮುಖಚರ್ಯ ಕೂಡ ಚೆನ್ನಾಗಿತ್ತು ಅವನು. ಅವನ ಹೆಸರು ಢಪಳೆನೆ. ಈ ಹುಡುಗನ ಯಜಮಾನ್ರಂದ್ರು, ಈ ಹುಡುಗ ಒಳ್ಳೆಯವನು ಕಾಣ್ತಾನೆ, ಇವನು ಬಹುಶಃ ರಾಜ ಪರಿವಾರಕ್ಕೆ ಸೇರಿದವನು ಇದ್ರೂ ಇರ್ಬೇಕು, ಹಿಂದೆ ಏನೋ ತಪ್ಪಾಗಿ ಬಂದ್ಬಿಟ್ಟಿದ್ದಾನೆ ಇಲ್ಲಿ, ನೋಡೋಣ ಅಂಥೇಳಿ ಅವನು ಬೇಗನೆ ಮನೆಗೆ ಕರೆಸ್ಕೊಂಡು ಕ್ಷೌರ ಮಾಡಿಸಿ ಹೊಸ ಬಟ್ಟೆ ಹಾಕಿಸಿ ಬಂಡಿ ಮಾಡ್ಕೊಂಡು ಬಿಜಾಪುರಕ್ಕೆ ಬಂದರು. ಅದು ಒಂದು ಸ್ವಾರ್ಥನೂ ಇತ್ತು ಅವ್ರದ್ದು. ಈ ಹುಡುಗ ಏನಾದರೂ ಆಯ್ಕೆ ಆದರೆ, ತಮ್ಮನೆ ಕೆಲಸ ಮಾಡೋ ಹುಡುಗ ಅಲ್ವಾ, ಅವನೇ ರಾಜ ಆದರೆ ಇಡೀ ಸಂಸ್ಥಾನ ತನ್ನ ಕೈಯಲ್ಲಿ ಇರುತ್ತದಲ್ಲ ಅನ್ನೋದು ದುರಾಲೋಚನೆ. ಈ ಹುಡುಗನ ಪಾಪ ಏನು ವಿಷಯ ಗೊತ್ತಿಲ್ಲ. ನೋಡಪ್ಪ, ಢಪಳೆ ವಂಶದವ ಅಂತ ಹೇಳು ಅಂತ ಹೇಳಿದ್ರಷ್ಟು. ಒಬ್ಬರಾದ್ಮೇಲೆ ಒಬ್ಬರ ಹೆಸರನ್ನ ಧ್ವನಿವರ್ಗದಲ್ಲಿ ಕೂಗಿ ಕರಿತಾ ಇದ್ರು. ಪ್ರತಿ ಸಂದರ್ಶನ ಸುಮಾರು 15-20 ನಿಮಿಷ ಆಗೋದು. ಒಳಗವ್ರು ಏನು ಪ್ರಶ್ನೆ ಕೇಳ್ತಾರೆ ಅನ್ನೋ ಗೊತ್ತಾಗ್ತಾ ಇರಲಿಲ್ಲ. ಈ ಹುಡುಗನ ಹೆಸರು ಕರೆದ್ರು. ಹೆದರ್ತಾ ಬಾಲಕ ಡೇರೆ ಒಳಗೆ ಹೋದ. ಅಷ್ಟು ದೂರ ಜಿಲ್ಲಾಧಿಕಾರಿ ಒಂದು ಮೇಜಿನ ಹಿಂದೆ ಕುಳಿತಿದ್ದಾರೆ. ದಾರಿಯಲ್ಲಿ ಒಂದಿಷ್ಟು ಕಸ, ಅಲ್ಲೊಂದಿಷ್ಟು ಪೆನ್ ಬಿದ್ದಿದ್ದು, ಫೈಲು, ಕಾಗದ, ಒಂದಿಷ್ಟು ಬಟ್ಟೆ ಬಿದ್ದಿದ್ದು ದಾರಿಯಲ್ಲಿ. ಹುಡುಗ ಏನು ಮಾಡಿದ ಗೊತ್ತಾ? ಹೋಗುವಾಗ ಅವನು ದಾಟ್ಕೊಂಡು ಹೋಗಲಿಲ್ಲ. ಒಂದೊಂದೇ ಎತ್ತಿ ಫೈಲ್ಗಳನ್ನು ಬೇರೆ, ಪೆನ್ಗಳನ್ನು ಬೇರೆ, ಕಾಗದ ಬೇರೆ, ಬಟ್ಟೆಗಳನ್ನು ಮಡಿಸಿ ಎಲ್ಲವನ್ನು ನಿಧಾನ ಜೋಡಿಸಿ ಮೇಜಿನ ಮೇಲಿಟ್ಟು ಸೀದಾ ಜಿಲ್ಲಾಧಿಕಾರಿ ಮುಂದೆ ಹೋದ. ಅಧಿಕಾರಿ 1-2-3 ಸಾಮಾನ್ಯ ಪ್ರಶ್ನೆಗಳನ್ನು ಕೇಳಿಸಿ ಕಳಿಸ್ಬಿಟ್ಟ. 8 ದಿನಗಳ ನಂತರ ಜಿಲ್ಲಾಧಿಕಾರಿ ತೀರ್ಮಾನ ಹೊರಗೆ ಬಂತು. ಈ ಹುಡುಗ ಹೋಗಿದ್ನಲ್ಲ, ಯಾವನ ವ್ಯವಸ್ಥೆ ಜೋಡಿಸಿ ಬಂದಲ್ಲ, ಅವನನ್ನ ಸಂಸ್ಥಾನದ ರಾಜ ಅಂತ ನೇಮಕ ಮಾಡಿದ್ದ ಜಿಲ್ಲಾಧಿಕಾರಿ. ಜನ ಕೇಳಿದ್ರು, ಇಷ್ಟೊಂದು ಜನದಲ್ಲಿ ಇವನು ಹೆಂಗೆ ಆರಿಸಿದ್ರಿ? ಇದಕ್ಕಿಂತ ಒಳ್ಳೆಯವರು ಇದ್ದಾರಲ್ಲ, ಕೆಲವರು ಹೆಚ್ಚಿಗೆ ಕಲ್ತವರು ಇದ್ದಾರಲ್ಲ, ಇವನೇನು ದನ ಕಾಯಿ ಹುಡುಗ, ಇವನ್ಯಾಕೆ ತಗೊಂಡ್ರಿ ಅಂತ. ಅಧಿಕಾರಿ ಹೇಳಿದ, ಈ ಹುಡುಗ ರಾಜ್ಯವನ್ನು ಹಸನಾಗಿ ಕಟ್ಟುತ್ತಾನೆ, ಜವಾಬ್ದಾರಿ ನಿರ್ವಹಿಸ್ತಾನೆ. ಉಳಿದವರೆಲ್ಲ ಬಂದವರು ಆ ಕಸ ದಾಟ್ಕೊಂಡು ಮೂಗು ಮುರ್ಕೊಂಡು ಅಯ್ಯೋ ಎಷ್ಟು ಕಸ ಬಿದ್ದಿದೆಯಲ್ಲ ಅನ್ಕೊಂಡೇ ಬಂದ್ರೆ ಹೊರತಾಗಿ ಯಾರೂ ತೆಗಿಯೋಕೆ ಹೋಗಲಿಲ್ಲ. ವ್ಯವಸ್ಥೆಯನ್ನು ಆಳೋದು ಮುಖ್ಯ ಅಲ್ಲ, ವ್ಯವಸ್ಥೆಯನ್ನು ಸರಿ ಮಾಡೋದು ಮುಖ್ಯ. ಈ ಹುಡುಗ ಢಪಳೆ ವಂಶದ ಸಂಸ್ಥಾನವನ್ನು ಸರಿ ಮಾಡ್ತಾನೆ ಅಂತ ಹೇಳಿದರು. ಹಾಗೆ ಆಯ್ತು. ಆ ಹುಡುಗ ಸಂಸ್ಥಾನದ ಒಣಗಿದ ವಂಶಿಯನ್ನು ಕೊಂಬೆಯನ್ನು ಚಿಗುರಿಸಿದ. ಚೆನ್ನಾಗಿ ಸಮರ್ಥನಾಗಿ ಕೆಲಸ ಮಾಡಿದ. ಸ್ವಾತಂತ್ರ್ಯ ಆದಾಗ ದೇಶದ ಜೊತೆಗೆ ಸೇರಿಸ್ಕೊಂಡ್ಬಿಟ್ಟ. ಇದು ಮುಖ್ಯ. ಯಾರು ವ್ಯವಸ್ಥೆಯನ್ನು ಸರಿ ಮಾಡ್ತಾರೋ ಅವರು ಮಾತ್ರ ರಾಜ್ಯಾಧಿಕಾರ ಮಾಡಬಲ್ಲರು. ಅದಕ್ಕೆ ಸೇವೆ ಮಾಡುವವ ಮಾತ್ರ ರಾಜ ಆಗ್ತಾನೆ. ಒನ್ ಹೂ ಸರ್ವ್ಸ್ ಕ್ಯಾನ್ ಬಿ ಎ ಬೆಟರ್ ಕಿಂಗ್. ರಾಜನಾಗುವ ಮೂಲ ಅರ್ಹತೆ ಅಂದರೆ ಸೇವೆ ಮಾಡೋದಿರಬೇಕು. ಎತ್ತರದಲ್ಲಿ ಕೂತ್ಕೊಂಡು ದೊಡ್ಡ ದೊಡ್ಡ ಭಾಷಣ ಮಾಡೋದಲ್ಲ, ಬರೀ ಮಾತು. ಸೇವೆ ಮಾಡೋಕ್ಕಾಗಲ್ಲ, ಅಂಥವ್ರು ರಾಜರಾಗೋಲ್ಲ. ರಾಜರು ಅಂದರೆ ಮುಖ್ಯಸ್ಥರಾಗಲ್ಲ. ಅದರಿಂದ ರಾಜನಾಗಬೇಕು ಅಂದರೆ ಮೊದಲು ಸೇವಕನಾಗಬೇಕು. ಒಂದು ಮಾತಿದೆ, ಸರ್ವಂಟ್ ಲೀಡರ್ಶಿಪ್ ಅಂತ. ಒಬ್ಬ ನಾಯಕನಾಗಬೇಕಾದ್ರೆ ಮೊದಲು ಸರ್ವಂಟ್ ಆಗಬೇಕು, ಸೇವಕನಾಗಬೇಕು.